ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಮಕ್ಕಳಾಗಿರ್ಬೋದು, ಪೋಷಕರು ಕೂಡ ಈ ವಿಡಿಯೋನ ವೀಕ್ಷಣೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ, ಒಂದು ಮಹತ್ವದ ಬದಲಾವಣೆಗಳನ್ನ ಎಸ್‌ಎಲ್‌ಸಿ ಒಂದು ಪರೀಕ್ಷೆ 2026ರಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಈ ವರ್ಷ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಈಗ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದಾಗಿರುವಂಥದ್ದು. ಇದ್ರ ಬಗ್ಗೆ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಆದರೆ ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರಲ್ಲಿ ಕೂಡ ಒಂದು ಪ್ರಶ್ನೆಗಳು, ಆತಂಕಗಳು ಇರುವಂತದ್ದಾಗಿರುತ್ತೆ. ಈ ನಿಯಮಗಳನ್ನು ಯಾವ ರೀತಿಯಾಗಿ ಜಾರಿಗೆ ತರ್ತಾರೆ? ಹೇಗೆ ಆಗಿರುತ್ತೆ? ನಂತರದಲ್ಲಿ ಒಂದು ಹೊಸ ನಿಯಮಗಳು ಯಾವಾಗಿಂದ ಜಾರಿಗೆ ಬರುತ್ತೆ? ಮತ್ತೆ ಯಾವೆಲ್ಲ ಅಭ್ಯರ್ಥಿಗಳಿಗೆ ಅನ್ವಯ ಆಗುತ್ತೆ? ಸೊ, ರಿಪೀಟರ್ಸಾ, ಫ್ರೆಷರ್ಸಾ, ಪ್ರೈವೇಟ್ ಅಭ್ಯರ್ಥಿಗಳಿಗೆ ಅಂತ ಒಂದು ಪ್ರಶ್ನೆ ಇದೆ. ಮತ್ತೆ ಯಾವೆಲ್ಲ ಭಾಷೆಗಳಿಗೆ ಇನ್ನು ಮುಂದೆ ಅಂಕಗಳು ಇರುವುದಿಲ್ಲ. ಶಿಕ್ಷಣ ಸಚಿವರು ಈಗ ಸಂಬಂಧಪಟ್ಟಂತೆ ಏನು ಸ್ಪಷ್ಟನೆಗಳನ್ನ ಕೊಟ್ಟಿದ್ದಾರೆ. ಫೈನಲ್ ಆಗಿ ಎಸ್‌ಎಲ್‌ಸಿ ವಿದ್ಯಾರ್ಥಿಗಳಿಗೆ 625 ಅಂಕಗಳ ಬದಲಾಗಿ 525 ಅಂಕಗಳಂತ ಹೇಳಿದಾರಲ್ಲ. ಯಾವ ರೀತಿಯಾಗಿ ಕೊಡ್ತಾರೆ ಅದನ್ನ ಕಂಪ್ಲೀಟ್ ಮಾಹಿತಿನೇ ಇದೊಂದೇ ವಿಡಿಯೋದಲ್ಲಿ ನೀವು ತಿಳ್ಕೊಂತೀರಾ ಅಂತ ಹೇಳ್ಬೋದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ. ಹೆಚ್ಚುವರಿ ಮಾಹಿತಿಗಾಗಿ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ. ಯೂಟ್ಯೂಬ್‌ನಲ್ಲಿ ಉಚಿತ ಆಗಿರುತ್ತೆ ಮಾಹಿತಿಗಳನ್ನು ನೀವು ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ನ ಒಂದು ವೆಬ್ಸೈಟ್ ಆಗಿರಬಹುದು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲದರ ಲಿಂಕ್ ಇರುತ್ತೆ. ಅವುಗಳ ಮುಖಾಂತರನೂ ಕೂಡ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೂಡ ಇರುತ್ತೆ. ಹೆಚ್ಚುವರಿ ಮಾಹಿತಿನ ಪಡ್ಕೊಂತಾ ಇರಬಹುದಾಗಿರುತ್ತೆ. ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆರ್ಟಿಕಲ್ ಮುಖಾಂತರ ಮಾಹಿತಿನ ಓದೋದ್ರ ಮುಖಾಂತರದಲ್ಲಿ ತಿಳ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಗಳನ್ನ ಕೊಟ್ಟಿರ್ತೀವಿ. ವಿಡಿಯೋ ನೋಡಿದ ನಂತರ ಎಲ್ಲ ಅಭ್ಯರ್ಥಿಗಳು ಕೂಡ, ಮಕ್ಕಳು ಕೂಡ, ಪೋಷಕರು ಕೂಡ ಅದನ್ನ ವಿಸಿಟ್ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿನ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬಂದ್ಬಿಡೋಣ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಈ ಬಾರಿ ಮಹತ್ವದ ಬದಲಾವಣೆಗಳನ್ನ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ನಲ್ಲೂ ಕೂಡ ಒಂದು ಇಂಟರ್ನಲ್ ಮಾರ್ಕ್ಸ್, ಎಕ್ಸ್ಟರ್ನಲ್ ಮಾರ್ಕ್ಸ್ ಎರಡನ್ನೂ ಕೂಡ ರಿಸಲ್ಟ್ ಅನ್ನು ಕೊಡ್ತೀವಿ. ಎರಡನ್ನೂ ಸೇರಿಸಿ ಹಾಗೆ ಅಂತೆಲ್ಲ ಕೊಟ್ಟರು. ಅದೇ ಒಂದು ಕ್ರಾಂತಿಕಾರಿ ಬದಲಾವಣೆ ಅಂತ ಹೇಳ್ಬೋದಾಗಿರುವಂಥದ್ದು. ಇದೀಗ ಐತಿಹಾಸಿಕ ಒಂದು ನಿರ್ಣಯನ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥದ್ದು ಅಂತ ಹೇಳ್ಬೋದಾಗಿರುವಂಥದ್ದು. ದ್ವಿಭಾಷಾ ನೀತಿಯತ್ತ ಅಂದ್ರೆ ಇವಾಗ ಗಮನ ಹರಿಸ್ತಿದ್ದಾರೆ ಅಂತ ಹೇಳ್ಬೋದು. ಸ್ಕ್ರೀನ್ ಮುಖಾಂತರ ನಿಮಗೆ ಕೊಟ್ಟಿರ್ತಾರೆ, ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಓದ್ಬಿಟ್ಟು ನೀವು ಇನ್ನೊಂಥರ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ, ಮೇನ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನಾವು ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಹಿಂದಿ ಭಾಷೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಟ್ಟುಕುಂಟು ಲೆಕ್ಕಕ್ಕಿಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇರುವಂತದ್ದಾಗಿರುತ್ತೆ. ಅದಲ್ಲದೆ ಪ್ರಮುಖವಾಗಿ ಹಿಂದಿ ಭಾಷೆ ಮಾತ್ರ ಅಂತಲ್ಲ, ತೃತೀಯ ಭಾಷೆ ಅಂತ ಬರುತ್ತೆ ಇಲ್ಲಿ ಪ್ರಮುಖವಾಗಿ. ಸೊ, ಯಾವ ಭಾಷೆಗಳಿಗೆ ಅಂಕಗಳಿರೋದಿಲ್ಲ, ಏನು ಈ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ, ಸೊ ಹಿಂದಿ ಜೊತೆಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆ ಅಂತಕ್ಕಂಥ ಮಾಹಿತಿನ ಇಲಾಖೆಯವರು ಕೊಟ್ಟಿರೋದಾಗಿರುತ್ತೆ. ಬಟ್ ಮೆಜಾರಿಟಿ ಹಿಂದಿ ಅಂತಾನೆ ಯಾಕೆ ಪದೇ ಬಳಕೆ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ ಅಂದ್ರೆ ಸಾಮಾನ್ಯವಾಗಿ ಅಂದ್ರೆ ತೃತೀಯ ಭಾಷೆ ಹಿಂದಿನೇ ಆಗಿರುವಂತದ್ದಾಗಿರುತ್ತೆ. ಜಾಸ್ತಿ ವಿದ್ಯಾರ್ಥಿಗಳು ತಗೊಂಡಿರುವಂತ ಸಬ್ಜೆಕ್ಟ್ಸ್. ಅದರ ಜೊತೆಗೆ ಹಿಂದಿ ಜೊತೆಗೆ ಸಂಸ್ಕೃತ ಆಗಿರ್ಬೋದು, ತುಳು ಭಾಷೆ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಅರೇಬಿಕ್ ಸೇರಿ ಪಠ್ಯಕ್ರಮದಲ್ಲಿರುವ ಎಲ್ಲ ತೃತೀಯ ಭಾಷೆಗಳಿಗೂ ಹೊಸ ಗ್ರೇಡಿಂಗ್ ನಿಯಮ ಅನ್ವಯ ಆಗುತ್ತೆ. ಮಾರ್ಕ್ಸ್ ಇರುವುದಿಲ್ಲ ಅಂತ ಮಾಹಿತಿ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ, ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಹೆಸರಿಗಷ್ಟೇ ಪರೀಕ್ಷೆ ಇರುತ್ತೆ ಇನ್ನು ಮುಂದೆ. ಅಂದ್ರೆ ಎಕ್ಸಾಮ್ನೇ ತೆಗ್ದಾಕ್ತಿಲ್ಲ ಅವ್ರು. ಎಕ್ಸಾಮ್ ಇರುತ್ತೆ ಅಂದ್ರೆ ಕಲಿಕೆಗೆ ಕಲ್ತ್ಕೋಬೇಕಿರುತ್ತೆ ಗ್ರೇಡಿಂಗ್ ಮುಖಾಂತರ. ಯಾಕಂದ್ರೆ ಒಂದು ಫ್ಯೂಚರ್ ಆದ್ರೂ ಯಾವುದೋ ಒಂದು ವಿಷಯದಲ್ಲಾದ್ರೂ ಬೇಕಾಗ್ಬೋದು ಅನ್ನೋ ರೀಸನ್ ಇಂದ ಕಲಿಸ್ತಿರ, ತೆಗ್ದಾಕ್ತಿಲ್ಲ. ಯಾಕಂದ್ರೆ ಶಿಕ್ಷಣ ಸಚಿವರು ಕೂಡ ಅದನ್ನೇ ಮಾಹಿತಿನ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ನಾನು ಇದನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಬಟ್ ಹಂಗಂದ್ಬಿಟ್ಟು ಇವಾಗ ಆಗ್ತಿರುವಂತ ಒಂದು ಬೆಳವಣಿಗೆ ಏನಿದೆಯಲ್ಲ, ದ್ವಿಭಾಷೆಯತ್ತ ನಾವು ಕೂಡ ಗಮನ ಹರಿಸಬೇಕಿರುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದ್ರ ಬಗ್ಗೆ ತಿಳಿಸಿರು, ಹಾಗೆ ಅಂತ ಹೇಳಿದ್ರು. ಸೊ, ಅದ್ರ ಬಗ್ಗೆ ಈಗ ನಾವು ಅದನ್ನ ಬಿಟ್ಟು ಇವಾಗ ಬರೋಣ. ತೃತೀಯ ಭಾಷೆ ಏನಿರುತ್ತಲ್ಲ ಅದನ್ನ ಪಾಸ್ ಅಂತಾನೆ ಪರಿಗಣಿಸ್ತಾರೆ ಅಂತ ಹೇಳಿರುವಂತದ್ದಾಗಿರುತ್ತೆ. ಫೇಲ್ ಎಂಬುದು ಇರುವುದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿರೋದಾಗಿರುತ್ತೆ. 625 ಬದಲಾಗಿ ಎಸ್‌ಎಲ್‌ಸಿಯಲ್ಲಿ ಇನ್ನು ಮುಂದೆ ಐತಿಹಾಸಿಕ ಬದಲಾವಣೆ ಅಂದ್ರೆ 525 ಅಂಕಗಳಿಗೆ ಮಾತ್ರವೇ ರಿಸಲ್ಟ್ ಅನ್ನ ಪರಿಗಣಿಸ್ತೇವೆ ಅಂತ ಮಾಹಿತಿನ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಕೊಟ್ಟಿದ್ದಾರೆ. ಬಟ್ ಆದೇಶದ ರೂಪದಲ್ಲಿ ಅದಿನ ಪ್ರಕಟ ಆಗ್ಬೇಕಾಗಿರುವಂತದ್ದಾಗಿರುತ್ತೆ. ಶೀಘ್ರದಲ್ಲೇ ಕೂಡ ಕೊಡ್ತಾರೆ, ವೆಯ್ಟ್ ಮಾಡೋಣ. ಕನ್ನಡ ಪರ ಸಂಘಟನೆ ಹೋರಾಟಗಾರರೇನಿದಲ್ಲ, ಅವ್ರುಗಳು ಕೂಡ ಆಗ್ರಹನ ಮಾಡಿದ್ರು ಅಂತ ಹೇಳ್ಬೋದಾಗಿರುವಂತದ್ದು. ಈ ನಿರ್ಧಾರ ಯಾಕೆ ತಗೊಂಡಿದ್ದಾರೆ ಹಾಗಾಗಿ ಅದನ್ನ ನಾವು ಆಮೇಲೆ ತಿಳ್ಕೊಳ್ಳೋಣ. ಮೊದಲದಾಗಿ ಹಿಂದಿ ವಿಷಯದಲ್ಲಿ ಫೇಲ್ ಆದ್ರೂ ಕೂಡ ಲೆಕ್ಕ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆ ತಿಳ್ಕೊಬೇಕಾಗಿರುವಂಥದ್ದು. ಅದರ ನಂತರದಲ್ಲಿ ಯಾವಾಗ ಜಾರಿ ಏನಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಂತರದಲ್ಲಿ ಪ್ರಥಮ ಭಾಷೆ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ 125 ಮಾರ್ಕ್ಸ್‌ಗೆ ಇರುತ್ತೆ ಫಸ್ಟ್ ಲ್ಯಾಂಗ್ವೇಜ್. ನಂತರದಲ್ಲಿ ಅದನ್ನ ಸೇರಿ 625 ಅಂಕಗಳಿಗೆ ಏನಿದಾವಲ್ಲ ನಡೆಯುತ್ತದಂತ ಒಂದು ಎಸ್‌ಎಲ್‌ಸಿ ಪರೀಕ್ಷೆ ಏನಿತ್ತಲ್ಲ, ಇನ್ನು ಮುಂದೆ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆ ವಿಷಯ ಪರೀಕ್ಷೆಗಳ ಅಂಕಗಳನ್ನ ಪರಿಗಣನೆಗೆ ಮಾಡದಿರಲು ನಿರ್ಧಾರ ಮಾಡಿದೀವಿ ಅಂತ ಶಿಕ್ಷಣ ಸಚಿವರು ಹೇಳಿರುವಂತದ್ದಾಗಿರುತ್ತೆ. ಅಂದ್ರೆ ಇನ್ನು ಮುಂದೆ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ವಿದ್ಯಾರ್ಥಿಗಳು ಏನೇ ಮಾರ್ಕ್ಸ್ ತಗೊಂಡ್ರು ಕೂಡ ಅದಕ್ಕೆ ಪರಿಗಣಿಸೋದಿಲ್ಲ ಅಂತ ಹೇಳಿದ್ದಾರೆ. ಹಂಗಂದ್ಬಿಟ್ಟು ನೀವು ಮಾರ್ಕ್ಸ್ ತಗೋಬೇಡಿ ಇನ್ನೊಂದು ಮತ್ತೊಂದು ಅಂತ ನಾವೇನು ಹೇಳ್ತಿಲ್ಲ ಇಲ್ಲಿ. ಸೊ, ಆದ್ರೆ ಇರುವಂತ ವಿಷಯ ಹೇಳ್ತಿರೋದಾಗಿರುತ್ತೆ. ಸ್ಕೋರ್ ಮಾಡಿ ವಿಷಯನ ತಿಳ್ಕೊಳ್ಳಿ, ಹೆಚ್ಚುವರಿ ನಾಲೆಜ್ ಅನ್ನು ಕೂಡ ಬೆಳೆಸ್ಕೊಳ್ಳಿ ಅಂತ ನಾವು ಕೂಡ ಹೇಳ್ತಿರ್ತೇವೆ. ವಿದ್ಯಾರ್ಥಿಗಳು ತೃತೀಯ ಭಾಷೆ ಅಥವಾ ಹಿಂದಿ ಆಗಿರ್ಬೋದು, ಬೇರೆ ವಿಷಯಗಳಾಗಿರ್ಬೋದು, ಪರೀಕ್ಷೆಗೆ ಬೇಕಾದಷ್ಟೇ ಪಾಸ್ ಅಥವಾ ಫೇಲ್ ಎಂಬುದೇ ನಿಯಮ ಇರೋದಿಲ್ಲ ಅಂತ ಹೇಳಿದ್ದಾರೆ. ಸೊ, ಪರೀಕ್ಷೆಗೆ ಬರೀಬೇಕಾಗಿರುತ್ತೆ ಅಷ್ಟೇ ಅಂತ ಹೇಳಿರುವಂತದ್ದಾಗಿರುತ್ತೆ. ನಂತರದಲ್ಲಿ ABCD ಗ್ರೇಡ್ ಮಾದರಿ ಏನಿರುತ್ತಲ್ಲ, ಸೊ ಅದರಲ್ಲಿ ಗ್ರೇಡಿಂಗ್ ಸಿಸ್ಟಮ್ ಮುಖಾಂತರ ಇದನ್ನ ಕೊಡ್ತಾರೆ ಮಕ್ಕಳಿಗೆ. ಅಂತಿಮ ಫಲಿತಾಂಶ ರಿಸಲ್ಟ್ ಏನ್ ಕೊಡ್ತಾರಲ್ಲ, ತೃತೀಯ ಭಾಷೆ ಅಂಕವನ್ನ ಪರಿಗಣಿಸುವುದಿಲ್ಲ ಅಂತ ಸ್ಪಷ್ಟನೆಯಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ. ನಂತರ ನೋಡಿದರೆ ಹೀಗಾಗಿ ಎಸ್‌ಎಲ್‌ಸಿಯಲ್ಲಿ ಒಟ್ಟು ಅಂಕಗಳ 625 ಅಂಕಗಳಿಗೆ 525 ಮಾರ್ಕ್ಸ್‌ಗೆ ಇದನ್ನ ರಿಡ್ಯೂಸ್ ಮಾಡ್ತಿರೋದಾಗಿರುತ್ತೆ. ಸೊ, ಅದರ ಮಾರ್ಕ್ಸ್ ಕಡೆ ಯಾವ ರೀತಿಯಾಗಿ ಬರುತ್ತೆ ಅದನ್ನ ಸ್ವಲ್ಪ ದಿನಗಳಲ್ಲಿ ವೆಯ್ಟ್ ಮಾಡಿ ನೋಡಬೇಕಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆಗಳೆಲ್ಲ ಹೊರಡುತ್ತೆ. ಆ ನಂತರದಲ್ಲಿ ನಾವು ನಿಮಗೆ ಮಾಹಿತಿನ ಕೂಡ ಕೊಡ್ತೀವಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಇವಾಗ ಕೆಲವೊಂದು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಅದನ್ನ ಎಕ್ಸ್‌ಪ್ಲೇನ್ ಮಾಡಿದ್ವಿ. ಸೊ, ಸಿಎಂ ಜೊತೆ ಚರ್ಚೆ ನಡೆಸೋದ್ರ ಮುಖಾಂತರದಲ್ಲಿ ಶಿಕ್ಷಣ ಸಚಿವರು ಕೂಡ ಒಂದು ಏನೋ ಶುಕ್ರವಾರದಂದು ಒಂದು ಸಿಎಂ ಜೊತೆಗೆ ಸಭೆಯ ಬಳಿಕ ನಂತರದಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸಿ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ಸ್ಕ್ರೀನ್ ಮುಖಾಂತರ ಎಲ್ಲ ಈ ಮಾಹಿತಿಗಳಿದಾವೆ, ನೋಡ್ಕೋಬಹುದಾಗಿರುತ್ತೆ. ಸೊ, ಇದು ಈ ನಿಯಮ ಯಾವಾಗಿಂದ ಜಾರಿ
ಜಾರಿ ಆಗುತ್ತೆ ಅಂತ ಏನು ಪ್ರಶ್ನೆ ಇತ್ತಲ್ಲ ಮಕ್ಕಳಿಗೆ, ಅದ್ರ ಬಗ್ಗೆ ತಿಳಿಸುವಂತಂದ್ರೆ ಮಾರ್ಚ್ 31ನೇ ತಾರೀಕು 2026ರಿಂದ ನಡೀತಿರ್ತಕ್ಕಂಥ ಒಂದು ತೃತೀಯ ಭಾಷೆ ಪರೀಕ್ಷೆ ಏನಿದೆಯಲ್ಲ, ಶಿಕ್ಷಣ ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳ ಮೇಲಿನ ಒತ್ತಡ ಕಡಿಮೆ ಮಾಡಲು ಪರೀಕ್ಷಾ ವ್ಯವಸ್ಥೆಯಲ್ಲಿ ಹೊಸ ಬದಲಾವಣೆಗೆ ನಿರ್ಧರಿಸಲಾಗಿದೆ. ಇದೇ ಮಾರ್ಚ್ 31ರಂದು ನಡೆಯಲಿರುವ ತೃತೀಯ ಭಾಷಾ ವಿಷಯಗಳ ಪರೀಕ್ಷೆಯಿಂದಲೇ ಹೊಸ ನಿಯಮ ಜಾರಿಗೆ ಬರಲಿದೆ. ಶೀಘ್ರದಲ್ಲೇ ಈ ಕುರಿತು ನಮ್ಮ ಇಲಾಖೆಯಿಂದ ಆದೇಶವನ್ನು ಕೂಡ ಹೊರಡಿಸಲಾಗ್ತದೆ ಅಂತ ಅಂದ್ಬಿಟ್ಟು ಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಸ್ಪಷ್ಟನೆ ಕೊಟ್ಟಿರುವಂತದ್ದಾಗಿರುತ್ತೆ. ಮಕ್ಕಳಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀವಿ, ಪೋಷಕರು ಕೂಡ ಅರ್ಥ ಆಗಿರುತ್ತೆ. ಅದರಂತೆ SLCಯಲ್ಲಿ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷಾ ಪರೀಕ್ಷಾ ವ್ಯವಸ್ಥೆ ಏನಿದೆಯಲ್ಲ ಬದಲಾವಣೆಗೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದಾಗಿರುತ್ತೆ. ಹಾಗೆ ಇನ್ನೊಂದು ಪ್ರಮುಖವಾಗಿ ಮಕ್ಕಳೆಲ್ಲ ಕೇಳ್ತಾನೆ ಇದ್ರು ಏನಂತಂದ್ರೆ ಯಾವ ಅಭ್ಯರ್ಥಿಗಳಿಗೆ ಅನ್ವಯ ಆಗುತ್ತೆ ಯಾರಿಗೆಲ್ಲ ಅಂತ ಕೇಳ್ತೀರಿ. ಸೊ ಮಾರ್ಚ್ 31ನೇ ತಾರೀಕಿನಂದು 2026ರಲ್ಲಿ ಪರೀಕ್ಷೆನ ಬರೀತಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅವರು ಮೆನ್ಷನ್ ಮಾಡೋದು ಏನಂದ್ರೆ ಮಾರ್ಚ್ 31ರಿಂದ ಅನ್ವಯ ಆಗುತ್ತೆ ಅಂತ ಈ ನಿಯಮ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ರಿಪೀಟರ್ಸ್ ಆಗಿರ್ಬೋದು, ಫ್ರೆಶರ್ಸ್ ಆಗಿರ್ಬೋದು, ಪ್ರೈವೇಟ್‌ನ ಎಲ್ಲ ಅಭ್ಯರ್ಥಿಗಳಿಗೆ ಈ ನಿಯಮನ ಅನ್ವಯ ಮಾಡ್ತಾರೆ. ಯಾಕಂದ್ರೆ ಒಂದು ಹೊಸ ಅಭ್ಯರ್ಥಿಗಳು ಮಾತ್ರ ಹೋಗ್ಬಿಟ್ಟು ರಿಪೀಟರ್ಸ್‌ಗೆ ನಾವು ಒಂದು ಪ್ರೈವೇಟ್ ಅಭ್ಯರ್ಥಿಗಳಿಗೆ ಮಾಡಲ್ಲ ಅಂತ ಅನ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಮತ್ತೆ ಅದು ಎಕ್ಸಾಮ್‌ನ ಕನ್ಸಿಡರ್ ಮಾಡ್ತಿರೋ ರೀತಿಯಲ್ಲಿ ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಎಲ್ಲ ಅಭ್ಯರ್ಥಿಗಳಿಗೆ ಇದನ್ನ ಕನ್ಸಿಡರ್ ಮಾಡ್ತಿರುವಂತದ್ದಾಗಿರುತ್ತೆ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ ಪರೀಕ್ಷೆ ಬರೀತಿರ್ತಕ್ಕಂಥ ಎಲ್ಲರಿಗೂ ಕೂಡ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.